ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಅಂತೂ ಇಂತೂ ಮುಹೂರ್ತ ಕೂಡಿ ಬಂತು. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಕಳೆದ 6 ದಿವಸಗಳಿಂದ ಯಾವ ರೀತಿ ಪರದಾಡಿದ್ದಾರೆ ವಿಜಯ್ ಜೋಸೆಫ್ ಅಂದರೆ, ಯಾವ ರಾಜಕಾರಣಿಗೂ ಇಂಥ ಪರಿಸ್ಥಿತಿ ಬರಬಾರ್ದು. ಗೆಲುವಿನ ಅಂಚಿನಲ್ಲಿದ್ದಾರೆ, ಬಹುಮತದ ಅಂಚಿನಲ್ಲಿದ್ದಾರೆ, ಆದರೆ ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. 2.5 ಸಲ ರಾಜ್ಯಪಾಲರ ಮನೆಗೆ ಹೋದರು, ಇನ್ನೇನು ಹೋಗುವ ಅರ್ಧ ದಾರಿಗೆ ಫೋನ್ ಬಂತು, ವಾಪಸ್ ಬಂದರು. ಇಷ್ಟು ಡ್ರಾಮೆಟಿಕ್ ಆಗಿ, ಇಷ್ಟು ನಾಟಕೀಯವಾಗಿ, ಇಷ್ಟು ಅಸ್ಥಿರವಾಗಿ, ಇಷ್ಟು ಗಾಬರಿ, ಇಷ್ಟು ಆತಂಕದಲ್ಲಿ ಇಲ್ಲಿವರೆಗೂ ಯಾವ ಸರ್ಕಾರಗಳ ರಚನೆಯೂ ಆಗಿರಲಿಲ್ಲ. ಒಂದೋ ಹೊರಗಡೆಯಿಂದ ಯಾವುದಾದ್ರೂ ಒಂದು ಪಕ್ಷ ಸಪೋರ್ಟ್ ಮಾಡಿದ್ದೆ ಆದ ಸಂದರ್ಭದಲ್ಲಿ ಒಂದು ಕಾರಣವನ್ನು ತೋರಿಸೋದು ಏನಪ್ಪ ಅಂದರೆ, ಭಾರತೀಯ ಜನತಾ ಪಾರ್ಟಿ ಕೋಮುವಾದಿ ಪಕ್ಷ, ಅದನ್ನು ಹೊರಗಿಡಲಿಕ್ಕಾಗಿ ನಾವು ಜೊತೆಗೆ ಸೇರಿದ್ದೇವೆ ಅಂತೇಳಿ ಸರ್ಕಾರ ರಚನೆ ಮಾಡಿಬಿಡೋದು, ಇಲ್ಲವೇ ಸರ್ಕಾರದ ಭಾಗವಾಗಿ ಸರ್ಕಾರ ರಚನೆ ಮಾಡೋದು. ಇದು ಹಾಗಲ್ಲ. 108 ಸ್ಥಾನಗಳ ಕೈಯಲ್ಲಿದ್ದಾವ್ರಿ. ಬೇಕಾಗಿದ್ದು ಪುಡಿ ಸಿಂಗಲ್ ನಂಬರು. ಅದಕ್ಕೆ ಪರದಾಟ. ಯಾರೂ ಕೂಡ ಸರಿಯಾಗಿ ಈತನಿಗೆ ಬೆಂಬಲ ಕೊಡ್ತಾ ಇಲ್ಲ, ರಾಜಕೀಯ ಹಿನ್ನೆಲೆ ಇಲ್ಲ, ಜೊತೆಗೆ ಚಾಣಾಕ್ಷತೆಯನ್ನು ಮೆರೆಯಲಿಕ್ಕೆ ಈತನ ಬಳಿ ಟೀಮ್ ಇಲ್ಲ. ಈ ರೀತಿಯ ಸರ್ಕಾರವನ್ನು ನಾನು ನನ್ನ ಇಡೀ ಪತ್ರಿಕೋದ್ಯಮದ ಜೀವನದಲ್ಲಿ ನೋಡಲೇ ಇಲ್ಲ. ಕೊನೆಗೂ ಭಾನುವಾರ 10ನೇ ತಾರೀಕು ನಿನ್ನೆ ಬೆಳಗ್ಗೆ ಜವಾಹರ್ಲಾಲ್ ನೆಹರು ಸ್ಟೇಡಿಯಂ, ಚೆನ್ನೈನ ಜವಾಹರ್ಲಾಲ್ ನೆಹರು ಸ್ಟೇಡಿಯಂನಲ್ಲಿ ಅತ್ಯಂತ ಸಡಗರದಿಂದ ಸಂಭ್ರಮದಿಂದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೀತು. ಅಲ್ಲಿ ರಾಜ್ಯಪಾಲರಾದಂಥ ಅರಳೇಕರ್ ಅವರು ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸಿದರು. ಅದ್ಭುತವಾದ ಭಾಷಣವನ್ನು ಮಾಡಿದರು ವಿಜಯ್ ಜೋಸೆಫ್. ಅದರ ಬಗ್ಗೆ ಅನುಮಾನವೇ ಬೇಡ. ಗುಣಕ್ಕೆ ಮತ್ಸರ ಇಲ್ಲ. ಯಾರು ಸ್ಕ್ರಿಪ್ಟ್ ಬರೆದವ್ರು ಕೊಟ್ಟಿದ್ದರೋ ಗೊತ್ತಿಲ್ಲ. ಸಿನಿಮಾ ನಟ ಆಗಿದ್ದರಿಂದ ಅದ್ಭುತವಾಗಿ ಈತ ಓದಬಲ್ಲ, ಜನರಿಗೆ ಕನ್ವಿನ್ಸ್ ಮಾಡಬಲ್ಲ, ಭಾವನಾತ್ಮಕವಾಗಿ ಹೇಳಬಲ್ಲ, ಜನರ ಕರತಾಡವನ್ನು ಪಳೆಯಬಲ್ಲ, ಜನರಿಂದ ವಿಸಲನ್ನು ಗಿಟ್ಟಿಸಬಲ್ಲ, ತನ್ನ ಭಾವಭಂಗಿಯ ಮೂಲಕ, ತನ್ನ ಸಂಮೋಹನ ಶಕ್ತಿಯ ಮೂಲಕ ಜನರನ್ನು ಪಾಗಲ್ ಮಾಡಬಲ್ಲ. ಅದರಲ್ಲೂ ವಿಶೇಷವಾಗಿ ತಮಿಳುನಾಡಿನ ಜನ ಇದ್ದಾರಲ್ಲ, ಅವರು ಉಸಿರಾಡೋದು 2 ವಿಚಾರಕ್ಕೆ. ಒಂದು ರಾಜಕೀಯ, 2ನೇದು ಸಿನಿಮಾ. ಎರಡಕ್ಕೂ ಕೂಡ ಭಾಳ ದೊಡ್ಡ ಮಟ್ಟದ ತಳಕಿದೆ. 2 ಪ್ರತ್ಯೇಕ ಅಲ್ವೇ ಅಲ್ಲ. ರಾಜಕೀಯದಿಂದ ಸಿನಿಮಾ, ಸಿನಿಮಾದಿಂದ ರಾಜಕೀಯ. ಎರಡನ್ನೂ ಎಷ್ಟು ಅಮಾಯಕವಾಗಿ, ಎಷ್ಟು ಮುಗ್ಧವಾಗಿ ಅಲ್ಲಿಯ ಜನ ಸೇರಿಸ್ತಾರೆ ಅಂದರೆ, ಅದನ್ನು ಸ್ವೀಕರಿಸ್ತಾರೆ ಅಂತಂದರೆ, ಇದು ತಮ್ಮ ಬದುಕನ್ನೇ ಮೂರಾಬಟ್ಟೆ ಮಾಡುತ್ತೆ ಅನ್ನುವಂಥ ಪರಿಕಲ್ಪನೆಯೇ ಇರೋದಿಲ್ಲ. ಆ ಮಟ್ಟಿಗೆ ತಮ್ಮನ್ನು ತಾವು ವಂಚಿಸಿಕೊಳ್ತಾರೆ ಅಲ್ಲಿಯ ಜನ. ಅದಕ್ಕೆ ಸಾಕ್ಷಿ ಈಗ ತಮಿಳುನಾಡಿನಲ್ಲಿರುವ ಸರ್ಕಾರ. ಒಂದೇ ಒಂದು ಸಮಾಧಾನ ಏನು? ಸಮಾಧಾನ ಏನಪ್ಪ ಅಂದರೆ, ದ್ರಾವಿಡರು ಏನಿದ್ರಲ್ಲ, ಆ ದ್ರಾವಿಡರ ಅತಿ ದೊಡ್ಡದಾದಂಥ ಕಾಕಸ್ಸು ಮೊದಲೇ ಬಾರಿಗೆ ಹೊರಟೋಯ್ತು. ಒಂದು DMK ಎನ್ನುವಂಥ ದ್ರಾವಿಡ ಸಂಸ್ಕೃತಿ, 2ನೇದು ADMK ಎನ್ನುವಂಥ ಹಳಸಿದ ಚಿತ್ರಾನ್ನದ ಮುಪ್ಪಡರಿದ ಅತಿ ಕೆಟ್ಟದಾದಂಥ ದರಿದ್ರವಾದಂಥ ರಾಜಕೀಯ ನಾಯಕರು. ಅವ್ರ ಜೊತೆ ಭಾರತೀಯ ಜನತಾ ಪಾರ್ಟಿ ಮೈತ್ರಿಯನ್ನು ಹೇಗೆ ಮಾಡ್ಕೊಳ್ತೋ ನನಗೆ ಇನ್ನೂ ತನಕ ಅರ್ಥ ಆಗ್ತಾ ಇಲ್ಲ. ರಾಜಕೀಯವನ್ನು ಮಾಡಬೇಕು, ಆದರೆ ಈ ಮಟ್ಟಿನ ರಾಜಕೀಯವನ್ನು ಮಾಡಬಾರ್ದು. ಈಗ ಮೆಹಬೂಬಾ ಮುಫ್ತಿ ಜೊತೆ ಕಾಶ್ಮೀರದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೈ ಜೋಡಿಸ್ತು. ಮುಂದೆ ಲಾಭ ಆಯಿತು ಭಾರತೀಯ ಜನತಾ ಪಾರ್ಟಿಗೆ. ಕಚೇರಿಯ ಒಳಗಡೆ ಇರುವ ಫೈಲ್ಗಳು ದಕ್ಕಿದವು. ಆರ್ಟಿಕಲ್ 370 ಜಾರಿಗೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಇವತ್ತಿಗೆ ಅಡ್ರೆಸ್ಗೆ ಇರಲಾರ್ದಾಗ ಮೆಹಬೂಬಾ ಮುಫ್ತಿಯ ಸಂಪೂರ್ಣ ರಾಜಕೀಯ ಜೀವನ ಬರ್ಬಾದಾಗಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಅವತ್ತು ಕೈ ಜೋಡಿಸಿದ್ದು ಸಾಕ್ಷಿ. ಆದರೆ ಈ ADMK ಇದೆಯಲ್ಲ, ಇದು ಈಗಾಗಲೇ ಶಾಪಗ್ರಸ್ತವಾದಂಥ ಪಕ್ಷ. ಅದನ್ನು ನೀವು ಸಾಯಿಸಬೇಕಾಗಿಲ್ಲ. ಸತ್ತು ಹೋಗಿರುವ ಪಕ್ಷಕ್ಕೆ ಜೀವ ಕೊಡುವ ಕೆಲಸವನ್ನು ಮಾಡಲಾಯಿತು. ಮಿಸ್ಫೈರ್ ಆಗಿರುವಂಥ ಕೇಸ್ ಇದು. ಯಾರು ಏನೇ ಹೇಳಿದ್ರು ಈ ಮಾತನ್ನು ನಾನು ಪದೇ ಪದೇ ಹೇಳೋನೆ. ನಮ್ಮ ನರೇಂದ್ರ ಮೋದಿ ಅವರ ಭಕ್ತರು ಇದ್ರ ಬಗ್ಗೆ ಭಾಳ ಬೇಕಾದಷ್ಟು ಟೀಕೆಯನ್ನು ನನಗೆ ಮಾಡ್ಬೋದು. ಆದರೆ ನನಗೆ ಅನಿಸಿದ್ದನ್ನು ಹೇಳುವುದನ್ನು ನಾನು ಯಾವತ್ತೂ ಬಿಡಲಾರೆ. ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾನು ಸಂಚಿಕೆಗಳನ್ನು ಮಾಡಲಾರೆ. ಇವತ್ತು ನನಗೆ ಭಾಳ ಜವಾಹರ್ಲಾಲ್ ನೆಹರು ಸ್ಟೇಡಿಯಮ್ಮಲ್ಲಿ ಈ ವಿಜಯ್ ಜೋಸೆಫ್ ಎನ್ನುವಂಥ ವ್ಯಕ್ತಿ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ನನ್ನ ಕಣ್ಣೆದುರಿಗೆ ಬಂದಂಥ ವ್ಯಕ್ತಿ ಒಬ್ಬರೇ ಒಬ್ಬರು. ಯಾರಿರ್ಬೋದು ಯೋಚನೆ ಮಾಡಿ. ಇಟ್ ಈಸ್ ಒನ್ ಆ್ಯಂಡ್ ಒನ್ ಓನ್ಲಿ, ನನ್ ಅದರ್ ದ್ಯಾನ್ ಕೆ ಅಣ್ಣಾಮಲೈ. ಅಣ್ಣಾಮಲೈಗೆ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಕೊಟ್ಟು ಸ್ವಾಯತ್ತವಾಗಿ ಚುನಾವಣೆ ನಡೆಸು. ನೀನು ಹೆಂಗೆ ನಡೆಸ್ತೀಯೋ ಗೊತ್ತಿಲ್ಲ, ನಿನ್ನದೇ ಜವಾಬ್ದಾರಿ ಅಂತ ಬಿಟ್ಟುಬಿಟ್ಟಿದ್ರೆ, ಆತ ಮಾಡಿದಂಥ ಸಂಘಟನೆ, ಆಡಳಿತಾತ್ಮಕವಾಗಿ ಆತನಿಗಿರುವಂಥ ಸಾಮರ್ಥ್ಯ ಮತ್ತು ಜನರ ಜೊತೆ ಆತನಿಗಿರುವಂಥ ಅನುಸಂಧಾನ, 3 ಭಾಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾಯಿದ್ವು. ಇವತ್ತು ತಮಿಳುನಾಡಿನ ಸಂಪೂರ್ಣ ಚಿತ್ರಣವೇ ಬದಲಾಗ್ತಾ ಇತ್ತು. ಕೇವಲ ಸಿನಿಮಾ ನಟ ಎನ್ನುವಂಥ ಕಾರಣಕ್ಕೆ ಮತ್ತು DMK ಮೇಲಿರುವಂಥ ಕೋಪಾವೇಶಕ್ಕೆ
ಇವತ್ತು ಇಡೀ ತಮಿಳುನಾಡು ನೈತಿಕವಾಗಿ ಸೋತು ಹೋಗಿದೆ. ಹೊಸ ಸರ್ಕಾರ ಬಂದಿರಬಹುದು, ಜನ ಸಿಳ್ಳೆ ಹೊಡಿಬಹುದು, ಜನ ಥರ್ಡ್ ರೇಟ್ ಕಮರ್ಷಿಯಲ್ ಸಿನಿಮಾ ನೋಡುವಾಗಲೂ ಕೂಡ ತಮ್ಮ ಹೀರೋ ನೂರಾರು ಜನರಿಗೆ ತದುಕುವಾಗಲೂ ಕೂಡ ಇದೇ ರೀತಿ ಸಿಳ್ಳೆ ಹೊಡಿತಾರೆ. ಅದರ ಅರ್ಥ ಅದು ನೈತಿಕವಾದಂಥ ಗೆಲುವಲ್ಲ, ಅದು ದೇಶವನ್ನು ಮುನ್ನಡೆಸುವಂಥ ಶಕ್ತಿ ಆಗಲಾರದು. ಆ ಭಾವಾವೇಶಕ್ಕೆ ಯಾವುದೇ ರೀತಿಯಾದಂಥ ಕರ್ತೃತ್ವ ಶಕ್ತಿ ಇರೋದಿಲ್ಲ. ನಮ್ಮ ರಾಷ್ಟ್ರಹಿತದ ಕಲ್ಪನೆ ಹೇಗಿರಬೇಕು ಅಂದರೆ, ನಮ್ಮ ಹರ್ಷೋದ್ಗಾರ, ನಮ್ಮ ಉಲ್ಲಾಸ, ನಮ್ಮ ವಿಜಯೋತ್ಸವ ಹೇಗಿರಬೇಕು ಅಂದರೆ, ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಜನ ವಿಜಯೋತ್ಸವ ಮಾಡ್ತಾ ಇದ್ದಾರಲ್ಲ ಆ ರೀತಿ ಇರಬೇಕು. ಅಲ್ಲಿ ಆಗಿರುವಂಥ ಯಶಸ್ಸಿನಿಂದ ಜನರ ಬದುಕು ಬದಲಾಗ್ತಾ ಇದೆ. ತಮಿಳುನಾಡಿನಲ್ಲಿ ಏನಾಗತ್ತೆ ರೀ, ಮಣ್ಣಂಗಟ್ಟಿ ಏನೂ ಮಾಡಲಿಕ್ಕೆ ಸಾಧ್ಯ ಇರಲಾರದ ಸ್ಥಿತಿಯಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗ್ತಾ ಇದ್ದಾನೆ. ಆತನ ಜೊತೆ ಇರುವವರು ಕೂಡ ಸ್ವಾರ್ಥಾನುಸ್ವಾರ್ಥವನ್ನು ಇಟ್ಕೊಂಡು ತಮಗೇನು ಲಾಭ ಅಂತ ನೋಡುವಂಥವರೇ ಇದ್ದಾರೆ ವಿನಃ ಒಂದು ಸರ್ಕಾರವನ್ನು 5 ವರ್ಷ ಮುನ್ನಡೆಸೋಣ, ತಮಿಳುನಾಡಿನ ಇಡೀ ಚರಿತ್ರೆಯನ್ನು ಬದಲಿ ಮಾಡೋಣ ಅನ್ನುವಂಥ ಒಂದೇ ಒಂದು ಪಕ್ಷ ಆತನ ಜೊತೆಗೆ ನಿಂತಿಲ್ಲ. ಅದು CPIನ 2 ಸೀಟ್ ಇರ್ಬೋದು, CPMನ 2 ಸೀಟ್ ಇರ್ಬೋದು, ಬರ್ಬಾದಾಗಿರುವಂಥ ಪರಾವಲಂಬಿ ರಾಹುಲ್ ಗಾಂಧಿಯವರ 5 ಸೀಟ್ಗಳಿರ್ಬೋದು. ಇವರು ಯಾರಿಗೂ ಕೂಡ ತಮಿಳುನಾಡಿನ ಬಗ್ಗೆ ಕಳಕಳಿ ಇಲ್ಲ. ಕೇವಲ ಮತ್ತು ಕೇವಲ ಅಧಿಕಾರ ಹಿಡಿಬೇಕು, ಎಷ್ಟು ಸಾಧ್ಯವೋ ಅಷ್ಟು ವಿಜಯ್ ಜೋಸೆಫನ ಕತ್ತನ್ನು ಹಿಸುಕಬೇಕು, ಆತನನ್ನು ಉಸಿರುಗಟ್ಟಿಸಬೇಕು, ತನ್ಮೂಲಕ ರಾಜಕೀಯ ಲಾಭವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಡೀ ದೊಂಬರಾಟ ನಡೀತಾ ಇದೆ ತಮಿಳುನಾಡಿನಲ್ಲಿ. ನಾನು ಭಾಳ ಮಜಾ ಅನಿಸಿದ್ದು, ಭಾಳ ನಗೆಪಾಟ್ಲಿಗೆ ಆಗಿದ್ದೇನೆಂದರೆ, 5 ಸೀಟ್ ಇಟ್ಕೊಂಡಂಥ ರಾಹುಲ್ ಗಾಂಧಿ, ಒಬ್ಬ ರಾಷ್ಟ್ರೀಯ ನಾಯಕ ಅಂತ ಹೆಮ್ಮೆಯಿಂದ ಹೇಳ್ಕೊಳುವಂಥ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಪ್ಯಾದೆ ಥರ ಬಂದು ವಿಜಯ್ ಜೋಸೆಫ್ ಪಕ್ಕದಲ್ಲಿ ನಿಂತಿದ್ದಾರೆ. ಮಜಾ ಅಂದರೆ ನೀವು ಗಮನಿಸ್ಬೇಕಾಗಿತ್ತು. ನೀವು ಸಾಧ್ಯ ಆದರೆ ನೀವು ಇದರ ವಿಡಿಯೋ ನೋಡಿ. ವಿಜಯ್ ಜೋಸೆಫ್ ಹಿಂಗೆ ಕೈ ಮಾಡ್ತಾನೆ ಜನರಿಗೆ. ಆತ ಸಂಭ್ರಮದಲ್ಲಿದ್ದಾನೆ, ಪುಳಕಿತಗೊಂಡಿದ್ದಾನೆ, ಈತ ಕೈ ಮಾಡಿ. ರಾಹುಲ್ ಗಾಂಧಿ ಆತ ಕೈ ಮಾಡಿದ ತಕ್ಷಣ ಈತನು ಹಿಂಗೆ ಕೈ ಮಾಡ್ತಾನೆ. ಆತ 2 ಕೈ ಎತ್ತು ಕೈ ಮಾಡ್ತಾನೆ ವಿಜಯ್ ಜೋಸೆಫ್, ಈತನು 2 ಕೈ ಎದ್ದು ಕೈ ಮಾಡ್ತಾನೆ. ಆತ ಕೈ ಮುಗಿತಾನೆ, ರಾಹುಲ್ ಗಾಂಧಿನೂ ಕೈ ಮುಗಿತಾನೆ. ಪರಾವಲಂಬಿತನ, ನೈತಿಕ ದಿವಾಳಿತನ, ಅಧಃಪತನ ಯಾವ ಮಟ್ಟಿಗೆ ರಾಹುಲ್ ಗಾಂಧಿಗೆ ಬಂದಿದೆ ಅನ್ನೋದು ನೋಡಿದರೆ, ನರೇಂದ್ರ ಮೋದಿ ಅವರು ನಿನ್ನೆ ಮಧ್ಯಾಹ್ನ ಹೇಳಿದ ಮಾತು ತುಂಬ ಸೂಕ್ತವಾಗಿದೆ ಅನ್ನಿಸ್ತು, ಸಕಾಲಿಕವಾಗಿ ಅನ್ನಿಸ್ತು, ಸಾಮಯಿಕವಾಗಿದೆ ಅನ್ನಿಸ್ತು. ನರೇಂದ್ರ ಮೋದಿ ಅವರು ಹೇಳ್ತಾರೆ, ಕಾಂಗ್ರೆಸ್ ಎನ್ನುವುದು ಇವತ್ತು ಪರಾವಲಂಬಿ ಪಕ್ಷವಾಗಿ ಹೋಗಿದೆ ಅಂತ. ಯಾವ ಹಿನ್ನೆಲೆಯಲ್ಲಿ ಹೇಳಿದ್ರು ಅವರು? ಯಾವ ರಾಹುಲ್ ಗಾಂಧಿ ಬೇಗಾನೆ ಶಾದಿ ಮೇ ಅಬ್ದುಲ್ಲಾ ದಿವಾನ ಅಂತ ಒಂದು ಹಿಂದಿಯಲ್ಲಿ ಒಂದು ಗಾದೆ ಮಾತಿದೆ. ಏನಂತಂದರೆ, ಒಂದು ಮದುವೆ, ಆ ಮದುವೆಯಲ್ಲಿ ಅಬ್ದುಲ್ಲಾ ದಿವಾನ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಆ ಮದುವೆ ದಿಬ್ಬಣಕ್ಕೂ ಅಲ್ಲಿರೋ ವರನಿಗೂ ವಧುವಿಗೂ ಈತನಿಗೂ ಸಂಬಂಧವೇ ಇಲ್ಲ. ಈತನಿಗೆ ಸಂಭ್ರಮ, ಕರೆದಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಸಂಭ್ರಮ. ಈತನ ಅದೃಷ್ಟ ಏನು ಅಂದರೆ, ವಿಜಯ್ ಜೋಸೆಫ್ ಎಲ್ಲರನ್ನೂ ಉಲ್ಲೇಖ ಮಾಡುವ ಸಂದರ್ಭದಲ್ಲಿ ಮೈ ಬ್ರದರ್ ರಾಹುಲ್ ಗಾಂಧಿ ಅಂತ ಒಂದು ಶಬ್ದವನ್ನು ಹೇಳಿದ್ರು. ಅದು ಬಿಟ್ಟರೆ ಬೇರೆ ಯಾವ ರೀತಿಯ ಅಸ್ತಿತ್ವ ಕೂಡ ರಾಹುಲ್ ಗಾಂಧಿಗೆ ನಿನ್ನೆ ಸಭಾ ಕಾರ್ಯಕ್ರಮದಲ್ಲಿ ಇರಲೇ ಇಲ್ಲ. ಜನ ಸಾಗರದ ರೀತಿಯಲ್ಲಿ ಸೇರಿದ್ರು, ಇನ್ನಿಲ್ಲದ ಹಾಗೆ ಭೋಪರ ಕಾಡ್ತಾ ಇದ್ದರು. ಏನೋ ದೊಡ್ಡ ಮನ್ವಂತರ ಆಗಿಬಿಟ್ಟಿದೆ ತಮಿಳುನಾಡು ಅನ್ನುವ ರೀತಿಯಲ್ಲಿದ್ದರು. ನಾಳೆ ಮಹಾನಾಯಕನ್ ವಿಜಯ್ ಜೋಸೆಫ್ ತಮ್ಮ ಬದುಕನ್ನೇ ಬದಲಿಸಿಬಿಡ್ತಾನೆ ಅನ್ನುವಂಥ ಥ್ರಿಲ್ನಲ್ಲಿ, ರೋಮಾಂಚನದಲ್ಲಿದ್ದರು. ಎಲ್ಲವೂ ಕೂಡ ಸಿನಿಮಾ ಥಿಯೇಟರ್ ಥರ ಇರುತ್ತೆ. ಅದು ಸಿನಿಮಾ ಥಿಯೇಟ್ರಲ್ಲಿ ನಮಗೆ ಅಳು ಬರುತ್ತೆ, ಸಿನಿಮಾ ಥಿಯೇಟ್ರಲ್ಲಿ ನಮ್ಮ ನಗು ಬರುತ್ತೆ, ಸಿನಿಮಾ ಥಿಯೇಟ್ರಲ್ಲಿ ನಮ್ಮಲ್ಲಿ ಇನ್ನಿಲ್ಲದ ಹಾಗೆ ವೇರಾವೇಶ ಬರುತ್ತೆ, ಎದುರಿಗೆ ಇದೊಂದು ಗುದ್ದಣ ಅನಿಸುತ್ತೆ. ಸಿನಿಮಾ ಥಿಯೇಟ್ರಲ್ಲಿ ನಮ್ಮ ಡೈಲಾಗ್ಗಳು ನೆನಪಾಗ್ತವೆ. ಒಂದು ಸಲ ಸಿನಿಮಾ ಮುಗಿದ ಮೇಲೆ ಲೈಟ್ ಆನ್ ಆದ ತಕ್ಷಣ ಎಲ್ಲವೂ ಸುಳ್ಳು ಅನ್ನೋದು ಖಚಿತಾಗಿ ಹೋಗುತ್ತೆ. ತಮಿಳುನಾಡಿನಲ್ಲಿ ನಿನ್ನೆ ನಡೆದ ವಿದ್ಯಮಾನ ಮತ್ತು ಸಿನಿಮಾಗೂ ಯಾವುದೇ ರೀತಿಯ ವ್ಯತ್ಯಾಸ ಇರೋದಿಲ್ಲ. ಮುಂದಿನ ದಿನಗಳಲ್ಲಿ ನೀವು ಗಮನಿಸ್ತಾ ಬನ್ನಿ. ಅದಾದಮೇಲೆ ಇವ್ರ ಜೊತೆ 6 ಜನ ಮಿನಿಸ್ಟರ್ಗಳು ಜೊತೆಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಹೋಗಿ ಸೆಕ್ರೆಟ್ರಿಯೇಟ್ನಲ್ಲಿ ಬ್ಲ್ಯಾಕ್ ಬ್ಲೇಸರ್ ಹಾಕ್ಕೊಂಡಂಥ, ಕಪ್ಪು ಬ್ಲೇಸರ್ ಹಾಕ್ಕೊಂಡಂಥ ವಿಜಯ್ ಜೋಸೆಫ್ ಅವರು ಬಂದು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತ್ಕೋತಾರೆ. ಸೆಕ್ರೆಟ್ರಿಗಳು ಪುಷ್ಪಗುಚ್ಛ ಕೊಡ್ತಾರೆ, ಮೊದಲ ಫೈಲಿಗೆ ಸಹಿ ಹಾಕ್ತಾರೆ. ಮೊದಲು ಮಾಡಿದ ಕೆಲಸ ಏನು? ನಾನು ನಿಮಗೆ ಪಶ್ಚಿಮ ಬಂಗಾಳದ್ದು ಹೇಳಿದೆ. 600 ಎಕರೆ ಜಮೀನನ್ನು ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿಯ ಮುಖ್ಯಮಂತ್ರಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗೆ ಹಸ್ತಾಂತರ ಮಾಡಿದರು. ಯಾವುದು ನೆನಗುದಿಗೆ ಬಂದಿತ್ತೋ, ಯಾವುದು ರಾಷ್ಟ್ರಹಿತದ ವಿರುದ್ಧವಾಗಿತ್ತೋ, ಯಾವ ಕೋರ್ಟ್ ಆರ್ಡರ್ ಬಂದರೂ ಕೂಡ ಮಮತಾ ಬೇಗಂ ಅವರು ಅದನ್ನು ಪರಭಾರೆ ಮಾಡಿರಲಿಲ್ವೋ, ಅದನ್ನು ಮೊದಲು ಹಸ್ತಾಂತರ ಮಾಡಿದ ಕೆಲಸವನ್ನು ಅಲ್ಲಿ ಮುಖ್ಯಮಂತ್ರಿ ಮಾಡಿದರು, ಸುವೇಂದು ಅಧಿಕಾರಿ. ಆದರೆ ಈ ಮನುಷ್ಯ ಮೊದಲು ಮಾಡಿದ ಸಹಿ ಅಂದರೆ ನಾಳೆ ಬೆಳಗ್ಗೆಯಿಂದ 200 ಯೂನಿಟ್ ಫ್ರೀ ಅನ್ನುವಂಥ
ಫೈಲ್ಗೆ ಸಹಿ ಹಾಕ್ತಾರೆ. ನಾಳೆಯಿಂದ ಬಸ್ಸಿನಲ್ಲಿ ಯಾರಿಗೂ ಟಿಕೆಟ್ ಇರೋದಿಲ್ಲ ಅನ್ನುವಂಥ ಫೈಲ್ಗೆ ಸಹಿ ಹಾಕ್ತಾರೆ. ಅಲ್ಲಿಗೆ ಮುಂದಿನ ದಿನಗಳಲ್ಲಿ ತಮಿಳುನಾಡಿನ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನು ಸುಮ್ಮನೆ ಆಲೋಚನೆ ಮಾಡಿ. ನನಗೊಂದು ಖಚಿತ ಇದೆ, ಏನಂದರೆ ಆತನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಜನ ನನ್ನನ್ನು ಆರಾಧಿಸ್ತಾರೆ, ಜನ ನನ್ನನ್ನು ಕೈ ಬಿಡೋದಿಲ್ಲ. ನಾನೀಗ ಏನಾದರೂ ಮಾಡಿ ಜನರ ಅನುಕಂಪವನ್ನು ಗಿಟ್ಟಿಸಬೇಕು, ಸರ್ಕಾರ ಬೀಳುವ ಹಾಗೆ ಮಾಡಬೇಕು, ನನ್ನನ್ನು ಗೆಲ್ಲಿಸ್ತಾರೆ ಅನ್ನುವಂಥ ಆತ್ಮವಿಶ್ವಾಸ ಆತನಲ್ಲಿದೆ. 6 ತಿಂಗಳ ಒಳಗಾಗಿ ಸರ್ಕಾರ ಬೀಳುವ ಹಾಗೆ ನೋಡ್ಕೋತಾನೆ. ಬಿದ್ದ ಮೇಲೆ ಮತ್ತೊಂದು ಸಲ ಚುನಾವಣೆಯಲ್ಲಿ ಸೆಣಸಿ ಪೂರ್ಣ ಪ್ರಮಾಣದ ಬಹುಮತವನ್ನು ತೆಗೆದುಕೊಂಡು ಮುಖ್ಯಮಂತ್ರಿ ಆಗುವಂಥ ಪ್ರಯತ್ನವನ್ನು ಈ ವಿಜಯ್ ಜೋಸೆಫ್ ಮಾಡ್ತಾನೆ. ಅದರ ಬಗ್ಗೆ ಅನುಮಾನವನ್ನು ಇಟ್ಕೋಬೇಡಿ. ಏಕೆಂದರೆ ಈ ರೀತಿಯ ನಾಟಕಗಳನ್ನು, ಈ ರೀತಿಯ ದೊಂಬರಾಟಗಳನ್ನು ನಾವು ಬೇಕಾದಷ್ಟು ನೋಡಿಬಿಟ್ಟಿದ್ದೀವಿ. ಮಜಾ ಅಂದರೆ ಅಲ್ಲಿ ತ್ರಿಷಾ ಅವರು ಭಾಳ ಓಡಾಡ್ಕೊಂಡಿದ್ರು. ಫಸ್ಟ್ ಲೇಡಿ ಆಫ್ ತಮಿಳ್ನಾಡು ಅಂತ ಅಲ್ಲೆಲ್ಲ ಹೇಳ್ತಾಯಿದ್ರು. ಪಾಪ ಅವ್ರ ಪತ್ನಿ ಸಂಗೀತ ಅಂತ ಇದ್ದರು. ಇತ್ತೀಚೆಗೆ ತಾನೇ ವಿಚ್ಛೇದನ ಆಯಿತು. ಈತನಿಗೆ 2 ಮಕ್ಕಳಿದ್ದಾರೆ. ಒಬ್ಬ ಮಗ 2000ರಲ್ಲಿ ಜನಿಸಿದ್ದು, ಆತ ಸಂಜಯ್ ಜೋಸೆಫ್ ಅಂತೇಳಿ. ಆತ ಲಂಡನ್ನಲ್ಲಿ ಹುಟ್ಟಿರೋದು. ಆ್ಯಕ್ಚುಲಿ ಲಂಡನ್ನಲ್ಲಿ ಹುಟ್ಟಿರೋದು. ಸಿನಿಮಾಟೋಗ್ರಫಿ ಓದಿದ್ದಾರೆ, ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಂತ ಮಾಡಿದ್ದಾರೆ. 25 ವರ್ಷದ ಯುವಕ. ಆತ ಕೂಡ ಅಲ್ಲೆಲ್ಲೂ ಕಾಣಿಸ್ತಿಲ್ಲ. ಆತನ ಮುಂಚಿನ ಪತ್ನಿ ಸಂಗೀತ ಎಲ್ಲೂ ಕಾಣಿಸ್ತಿಲ್ಲ. ಮಗಳಿದ್ದಾಳೆ. ಮಗಳು ಒಂದು ಸಿನಿಮಾದಲ್ಲಿ ಇತ್ತೀಚೆಗೆ ನಟಿಸಿದ್ದಾಳೆ ಬೇರೆ. ಆಕೆಗೆ 20 ವರ್ಷ, ಸಿನಿಮಾ ಇಂಡಸ್ಟ್ರಿನಲ್ಲೇ ಇರೋದು. ಬಹುಶಃ ಭಾಳ ಸಣ್ಣ ವಯಸ್ಸಿಗೆ ಮದುವೆ ಆಗಿದ್ದಾನೆ ಹುಡುಗ ಅಂತ ಅನ್ಸುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ವಿಜಯ್ ಜೋಸೆಫ್. ಅದ್ರ ಬಗ್ಗೆ 2 ಮಾತಿಲ್ಲ. ಸಮಸ್ಯೆ ಏನು, ರಾಜಕಾರಣದಲ್ಲಿ 2ರಲ್ಲಿ ಭಾಳ ಪ್ರಬಲವಾಗಿರಬೇಕು. ಒಂದು ಸಂಘಟನೆ ಹೇಗಿರಬೇಕು ಅಂದರೆ, ಇಡೀ ರಾಜ್ಯದ ಯಾವ ಮೂಲೆಯಲ್ಲಿ ಯಾವ ಪದಾಧಿಕಾರಿ ಇದ್ದಾನೆ, ಏನು ಕೆಲಸಗಳು ನಡೀತಾ ಇದೆ. ತಮಿಳುನಾಡಿನ ಸಣ್ಣ ರಾಜ್ಯ ಅಲ್ಲ. 2ನೇದು ಆಡಳಿತಾತ್ಮಕವಾದಂಥ ಅನುಭವ ಇಲ್ಲದೆ ಹೋದರೆ ಅನುಭವ ಇರುವಂಥ ಜನರ ಒಂದು ಗುಂಪನ್ನು ಜೊತೆಗಿಟ್ಕೊಳ್ಳೋದು. 2 ಕೂಡ ಈತನಿಗೆ ಲಭ್ಯ ಇಲ್ಲ. ವಿಜಯ್ ಜೋಸೆಫ್ಗೆ ಒಂದೇ ಲಾಭ ಅಂತ ನಾನು ಪ್ರಾರಂಭದಲ್ಲಿ ಹೇಳಿದ್ದೇನಪ್ಪ ಅಂದರೆ, ಈ ದ್ರಾವಿಡ ಸಂಸ್ಕೃತಿಯನ್ನು ಈತ ಓಡಿಸ್ತಾನೆ. ಆದರೆ ಈತನ ಮೇಲೆ ಇರುವಂಥ ಅತಿ ದೊಡ್ಡ ಆರೋಪ ಏನು, ಅದನ್ನು ಯೋಚನೆ ಮಾಡ್ಬೇಕು ನೀವು. ಕ್ರಿಶ್ಚಿಯನ್ ಮಿಷನರಿಗಳು ಈತನನ್ನು ಪ್ಲ್ಯಾಂಟ್ ಮಾಡಿ ತಮಿಳುನಾಡಿನಲ್ಲಿರುವಂಥ 78,000 ದೇವಸ್ಥಾನಗಳಿಂದ ಹಿಂದೂಗಳ ಇದು ಜಾಸ್ತಿ ಆಗಿದೆ ಇಲ್ಲಿ. ಆದ್ದರಿಂದ ಕ್ರಿಶ್ಚಿಯಾನಿಟಿಯನ್ನು ಹರಡಿಸಬೇಕು ಅನ್ನೋದು ಆತನ ಏಕಮೇವ ಗುರಿಯಾಗಿದೆ. ಅದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಕರೂರಿನಲ್ಲಿ 41 ಜನರ ಕಾಲು ತುಳಿತದಿಂದ ದುರಂತ ಆಯಿತು. ಅದಾಗಿ 3ನೇ ದಿವಸಕ್ಕೆ ಆಯುಧ ಪೂಜೆ ಇತ್ತು. ತಮಿಳುನಾಡಿನಲ್ಲಿ ಕೂಡ ಆಯುಧ ಪೂಜೆ ಮಾಡ್ತಾರೆ. ಆಯುಧ ಪೂಜೆಯನ್ನು ಸಾರಾಸಗಟಾಗಿ ಎಲ್ಲರೂ ಮಾಡಿದರು. ಆಯುಧ ಪೂಜೆ ಮಾಡೋದು ನಮ್ಮದು ಶುರುವಾಗಿದ್ದು ಹೇಗೆ ಅಂದರೆ, ಪಾಂಡವರ ಕಾಲದಿಂದ, ಕೌರವರ ಕಾಲದಿಂದ ಅಜ್ಞಾತವಾಸದಲ್ಲಿ ಇರುವಂಥ ನಮ್ಮ ಪಾಂಡವರು ಶಮಿ ವೃಕ್ಷದಲ್ಲಿ ಎಲ್ಲ ಆಯುಧಗಳನ್ನು ಇಟ್ಟಿರ್ತಾರೆ. ಅದನ್ನು ಕೆಳಗಿಳಿಸಿ ಪೂಜೆ ಮಾಡಿ ಹೊರಗಡೆ ಬರ್ತಾರೆ ಅಂತ ನಮ್ಮ ಪೌರಾಣಿಕವಾದಂಥ ಹಿನ್ನೆಲೆ ಇದೆ. ಆಯುಧ ಪೂಜೆಯನ್ನು ಆಯಾ ಯಂತ್ರಗಳ ಪೂಜೆ ಮಾಡುವ ಮೂಲಕ, ವಾಹನಗಳನ್ನು ಪೂಜೆ ಮಾಡುವ ಮೂಲಕ ನಾವು ಎಲ್ಲರೂ ಆಚರಿಸ್ತೀವಿ. ಇದು ಒಂದು ಧರ್ಮಕ್ಕೆ ಸಂಬಂಧ ಅಲ್ಲದ ಅಂತ ಈತನ ಮನಸ್ಸಲ್ಲಿ. ಎಲ್ಲ ವರ್ಗದವರು ಮಾಡ್ತಾರೆ ಪೂಜೆ ಅಂಥೇಳಿ. ಅದಾಗಿ ಸ್ವಲ್ಪವೇ ದಿವಸಕ್ಕೆ ದೀಪಾವಳಿ ಹಬ್ಬ ಬರುತ್ತೆ. ದೀಪಾವಳಿ ಹಬ್ಬ ಬಂದಾಗ ಈತ ಹೇಳ್ತಾನೆ, ದೀಪಾವಳಿ ಹಬ್ಬವನ್ನು ಆಚರಿಸಬೇಡಿ, ಏಕೆಂದರೆ ಕಾಲು ತುಳಿತದಲ್ಲಿ ನಮ್ಮ ಜನ ಸತ್ತಿದ್ದಾರೆ. ಅವರು ಸತ್ತಿದ್ದರಿಂದಾಗಿ ನಾವು ಮೌರ್ನಿಂಗ್ ಮಾಡೋಣ, ಸೂತಕವನ್ನು ಆಚರಿಸೋಣ. ಹಿಂದೂ ಹಬ್ಬದ ಬಗ್ಗೆ ಈತನಿಗೆ ಈ ರೀತಿಯ ಅವಜ್ಞೆ ಇದೆ. 2ನೇದಾಗಿ ಈತನ ಕ್ರಿಶ್ಚಿಯಾನಿಟಿಯ ಹಿನ್ನೆಲೆ, ಅದ್ರ ಬಗ್ಗೆ ಭಾಳ ದೊಡ್ಡದಾದಂಥ ಚರ್ಚೆ ಇದೆ. ಅದನ್ನು ಬೇರೆ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಒಂದೇ ದಿವಸದಲ್ಲಿ ಈತನ ಬಗ್ಗೆ ಹೇಳೋದು ಬೇಡ. ಈತನ ಅಪ್ಪ CIA ವಿರುದ್ಧವಾಗಿ ಆ ಕಾಲದಲ್ಲಿ ಹೇಳಿಕೆ ಕೊಟ್ಟಂಥ ಮನುಷ್ಯ. ತಾಯಿ ಬ್ರಾಹ್ಮಣರವರು ಅನ್ನುವಂಥ ಒಂದು ಮಾಹಿತಿ ಇದೆ. ಜಾತಿಯ ಬಗ್ಗೆ ನಾವು ಮಾತಾಡೋದು ಬೇಡ. ತಂದೆ ಶೆಡ್ಯೂಲ್ಡ್ ಕ್ಯಾಸ್ಟ್ನಿಂದ ಬಂದು ತದನಂತರ ಮತಾಂತರ ಆದಂಥ ವ್ಯಕ್ತಿ ಅನ್ನುವಂಥ ಮಾಹಿತಿ ನನಗೆ ಲಭ್ಯ ಆಯಿತು. ಸಮುದಾಯ, ಪಂಗಡ, ಜಾತಿ, ಉಪಜಾತಿ ಎಲ್ಲವನ್ನೂ ದೂರ ಇಟ್ಬಿಡಿ. ಒಬ್ಬ ಭಾರತ ದೇಶದಲ್ಲಿ ಹಿಂದೂ ಅಸ್ಮಿತೆ ಇರುವಂಥ ನಾಡಿನಲ್ಲಿ ಹಿಂದುತ್ವದ ವಿರುದ್ಧವಾಗಿ ಮಾಡುವಂಥ ಕೆಲಸವನ್ನು ಹಿಂದೂಗಳು ಎಂದೂ ಸಹಿಸೋದಿಲ್ಲ. ಪಶ್ಚಿಮ ಬಂಗಾಳ ನಮ್ಮ ಕಣ್ಣೆದುರಿಗಿರುವಂಥ ಸಾಕ್ಷಿ. ಇದಕ್ಕಿಂತ ದೊಡ್ಡ ಸಾಕ್ಷಿ ನಿಮಗೆ ಬೇಕಾಗೇ ಇಲ್ಲ. ಮುಂದಿನ ದಿನಗಳಲ್ಲಿ ಹೊಸ ಶಕೆಯಾಗಿ ಬರೋದು ಯಾವುದು ಅಂದರೆ, ಪಶ್ಚಿಮ ಬಂಗಾಳದ ರೀತಿಯಲ್ಲಿ ಜನ ದೇಶಾದ್ಯಂತ ಧ್ರುವೀಕರಣ ಕೊಡ್ತಾರೆ. ತಮಿಳುನಾಡು ಕೂಡ ಹೊರತಾಗೋದಿಲ್ಲ. ಇವತ್ತಿನ ನಾಳೆ ಬದಲಾಗೋದೆ. ಇದೇ ಅಣ್ಣಾಮಲೈ ಮುಂದೊಂದು ದಿನ ಇದೇ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರೆ ನಾವು ಯಾರೂ ಅಚ್ಚರಿ ಪಡಬೇಕಾಗಿಲ್ಲ. ಆ ದಿನಕ್ಕಾಗಿ ನೀವು ಕಾಯೋಣ. ಈತನಿಗೆ ಶುಭ ಹಾರೈಸೋಣ. ಏಕೆಂದರೆ ಒಳ್ಳೆಯ ದಿನಗಳು ಬರಲಿ ಪಕ್ಕದ ರಾಜ್ಯ ಅನ್ನುವಂಥ ಏಕಮೇವ ಕಾರಣಕ್ಕೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.